ಮುಂದಿನ ಜನ್ಮ ಅಂತಿದ್ರೆ ಇವ್ರ ಹೊಟ್ಟೆಲೆ ಅವ್ರು ಹುಟ್ಟಿ ಬರ್ಲಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ನೋಡಿ ಅವ್ರು ಅಳ್ತಿದ್ದಾರೆ. ಇನ್ನ 20 ವರ್ಷ. ಮನುಷ್ಯರು ಯಾವುದೂ ಶಾಶ್ವತ ಅಲ್ಲ. ಆದಷ್ಟು ಇಂಥರಿಗೆಲ್ಲ ಸಹಾಯ ಮಾಡಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ಬೇಜಾರಾಗುತ್ತೆ. ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಯ್ತಿಲ್ಲ. ಸೊ ಈ ಫೋಟೋದಲ್ಲಿರೋರು ಕುಶಾಲ್ ಅಂತ. ಸೊ ನಮ್ಮ ಜೊತೆ ಇಲ್ಲ. ಅವರ ಇವತ್ತು ಬರ್ತ್ಡೇ. ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೆ ಅವ್ರ ಕುಟುಂಬದವ್ರು ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಿಮ್ಮೆಲ್ಲರ ಕಡೆಯಿಂದ ಕೇಳ್ಕೋದು. ಎಲ್ಲ ಕೈ ಮುಂದೆ ಹಚ್ಚಿ ಅವ್ರ ಕುಟುಂಬದವ್ರು ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಡ್ಲಿ. ಹಾಗೆ
ಮುಂದಿನ ಜನ್ಮ ಅಂತಿದ್ರೆ ಇವ್ರ ಹೊಟ್ಟೆಲೆ ಅವ್ರು ಹುಟ್ಟಿ ಬರ್ಲಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ನೋಡಿ ಅವ್ರು ಅಳ್ತಿದ್ದಾರೆ. ಇನ್ನ 20 ವರ್ಷ ಏನ್ ಹೇಳ್ಬೇಕು ಅಂತ ನಂಗೂ ಗೊತ್ತಾಯ್ತಿಲ್ಲ ಸರ್. ಅಳ್ಬೇಡಿ ಅಷ್ಟೇ ಅಂತಂದ. ಏನಾಗಿದೆ ಸರ್ ನಿಮ್ಮ ಮಗನ್ಗೆ? ಎಷ್ಟು ವರ್ಷ ಸರ್? 20 ವರ್ಷ. ಏನು ಹೇಳಕ್ಕಾಗಿಲ್ಲ. ಆದ್ರೂ ನಮ್ಮ ಆಶ್ರಮಕ್ಕೆ ಬಂದು ಊಟದ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಮ್ಮ. ಅಳ್ಬೇಡಿ. ನಾವು ನಿಮಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಈ ಥರ ಎಲ್ಲರೂ ಕಾಪಾಡ್ತಿದ್ರಲ್ಲ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡಬೇಕು. ಯೋಗೇಶ್ ಅವರಿಗೆ ಮತ್ತು ಅವ್ರ ಮಿಸಸ್ ಅವರಿಗೆ ಆಯಸ್ಸು ಆರೋಗ್ಯ ಕೊಡಬೇಕು. ಮನುಷ್ಯರು ಯಾವುದೂ ಶಾಶ್ವತ ಅಲ್ಲ. ಆದಷ್ಟು ಇಂಥವ್ರಿಗೆಲ್ಲ ಸಹಾಯ ಮಾಡಿ. ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ. ಒಂದು ದಿವಸ ಖರ್ಚಲ್ಲಿ ಆಶ್ರಮ ಕೊಟ್ಟರೆ ಇಷ್ಟಂತೂ ಜನ ಅಂತ ಎಲ್ಲ ಸುಖವಾಗಿ ಚೆನ್ನಾಗಿರ್ತಾರೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಲಾದ ಸಹಾಯನ ಮಾಡ್ತೀವಿ. ನಮ್ಮದು ಬಳಗ ಇದೆ. ಅವ್ರ ಹತ್ರ ಎಲ್ಲ ಮಾತಾಡಿ ಆಶ್ರಮ ಕೊಡ್ತಾ ಇದ್ರಲ್ಲ, ಅದಕ್ಕೊಂದು ನಾವು ಒಂದು ಲೋಡ್ ಜಲ್ದಿ ನಾವು ಮಳ್ಳ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ. ನಾವು ಕೊಡಿಸ್ತೀವಿ ಸರ್. ಒಳ್ಳೇದಾಗಲಿ. ಅಳ್ಬೇಡಿ, ಖಂಡಿತ ಅಳ್ಬೇಡಿ ಅಮ್ಮ. ನಾವು ಕ್ಲಾಪ್ ಮಾಡಿ. ಹ್ಯಾಪಿ